ನಮಸ್ಕಾರ ಚಾಲಕ ಮಿತ್ರರೇ, ನಿಮ್ಮ ಯಾವುದಾದರೂ ಹಳೆಯ ವಾಹನವನ್ನು ಮಾರಾಟ ಮಾಡಬೇಕಾದಲ್ಲಿ ನಮ್ಮ ಈ ವಾಟ್ಸಪ್ ನಂಬರ್ಗೆ ತಮ್ಮ ವಾಹನದ ಫೋಟೋ ಮತ್ತು ಡೀಟೇಲ್ಸನ್ನು ಕಳಿಸಿ. ನಿಮ್ಮ ವಾಹನದ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿ ಗ್ರಾಹಕರಿಗೆ ತಲುಪುವಂತೆ ಸಹಾಯ ಮಾಡುತ್ತೇವೆ. ನಮ್ಮಲ್ಲಿ ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ, ಇದು ಉಚಿತ ಆಗಿರುತ್ತದೆ. ಹಾಗೆ ನಮ್ಮ ವಿಡಿಯೋನ ಮೊದಲನೇ ಬಾರಿಗೆ ಯಾರು ನೋಡ್ತಾ ಇದ್ದಾರೆ ಅವರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಈ ವಾಹನವು ತಮಗೆ ಬೇಕಾದಲ್ಲಿ ಕೆಳಗಡೆ ಟೈಟಲ್ನಲ್ಲಿ ಕೊಟ್ಟಿರುವ ನಂಬರ್ಗೆ ಅಥವಾ ವಿಡಿಯೋದ ಎಂಡಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಈ ಒಂದು ಗಾಡಿಯು ಮಹೀಂದ್ರಾ ಜೈಲೋ ಆಗಿದ್ದು ಇದರ ಹೆಚ್ಚಿನ ಡೀಟೇಲ್ಸನ್ನು ಕೇಳೋಣ ಬನ್ನಿ. ಹಲೋ. ನಮಸ್ತೆ ಸರ್. ನಮಸ್ತೆ, ಹೇಳಿ. ಸರ್, ಜೈಲೋ ಒಂದು ಗಾಡಿ ಹಾಕಿದ್ರಲ್ಲ ಸರ್ ನಮಗೆ. ಹೌದೌದು. ಸರ್, ಅದು ಮಾಡಲ್ ಏನು ಹೇಳಿ? ಮಾಡೆಲ್ ಜೈಲೋ E6 ಅಂತ, ಹೌದು. BS5 BS4. PS4 ಹಾಂ, ಮಾಡಲ್ ಹೇಳಿ. 2010. ಇಯರ್ ಒಂದು 2010. ಹೌದು. ಹೌದಾ? ಹಾಂ. ಅದು ರೀಪೇಂಟು ಈ ಥರ ಏನಾದರೂ ಡೆಂಟ್ ಗಿಂಟ್ ಆಗಿದೆ? ಇಲ್ಲ ಇಲ್ಲ ಇಲ್ಲ, ಏನೂ ಆಗಿಲ್ಲ. ಕಂಡೀಷನ್ ಇದೆಯಾ? ಹಾಂ, ಒಳ್ಳೆ ಕಂಡೀಷನಲ್ಲೇ ಇದೆ ಗಾಡಿ. ಹೌದಾ? ಓನರ್ ಎಷ್ಟಾಗಿದೆ ಸರ್? ಓನರು ನಾವು ಥರ್ಡ್ ಓನರು. ನೀವು ಥರ್ಡ್ ಓನರಾ? ಹೌದು. ಹೌದಾ? ಇಂಟೀರಿಯರ್ ಏನೇನು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಮಾಡಿಸಿದ್ದೀರಾ? ಇಂಟೀರಿಯರ್ ಅಂದರೆ ಮ್ಯೂಸಿಕ್ ಸಿಸ್ಟಮ್ ಹಾಕ್ಸಿದ್ದೀವಿ, ಟಚ್ ಸ್ಕ್ರೀನ್ದು. ಹಾಂ. ಆಮೇಲೆ ಅಷ್ಟು ಅದೊಂದು ಇರಲಿಲ್ಲ, ಅದು ಹಾಕ್ಸಿದ್ರಿ ನಾವು. ಸೀಟ್ ಕವರು? ಹಾಂ, ಸೀಟ್ ಕವರ್ ಇಲ್ಲ. ಹೌದಾ? ಹಾಂ, ಸೀಟ್ ಕವರ್ ಇಲ್ಲ. ಆಮೇಲೆ ಇದು ಸೇಫ್ಟಿ ಗಾರ್ಡ್ ಇದೆಯಲ್ಲ, ಎಕ್ಸ್ಟ್ರಾ ಫಿಟ್ಟಿಂಗ್ಸು ಅದೆಲ್ಲ ಈಚೆ ಹಾಕ್ಸಿದ್ವಿ. ಫಿಟ್ಟಿಂಗ್ ಮಾಡಿಸಿದ್ರೆ ಅಂತ ಕೇಳ್ತಾ ಇದ್ದೀವಿ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಅಂತ ಇದಾವಲ್ಲ? ಹೌದೌದು, ಪವರ್ ಸ್ಟೇರಿಂಗು, ಪವರ್ ವಿಂಡೋ ಇದೆ. ಹೌದಾ? ಟೈರ್ ಇದೆ. ಸರ್? ಟೈರು ಒಂದು 30% ಇದೆ. ಟೈರ್ 30% ಇದೆಯಾ? ಹೌದು. ಓಕೆ. ಇನ್ಸೂರೆನ್ಸ್ ರನ್ನಿಂಗ್ ಇದೆಯಾ? ಹಾಂ, ಇನ್ಶೂರೆನ್ಸು, FC ಎಲ್ಲ ರನ್ನಿಂಗ್ ಇದೆ. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್. FC ಇನ್ನೂ ಎಷ್ಟು ವರ್ಷ ಇದೆ? ಇನ್ನು 1 ವರ್ಷ ಇದೆ. ಹೌದಾ? ಇನ್ನೂ 1 ವರ್ಷನಾ? ಹ್ಞೂ. ಓಕೆ ಓಕೆ ಓಕೆ. ಗಾಡಿ ಏನು ಕಂಡೀಷನ್ ಇದೆ ಸರ್? ಗಾಡಿ ಒಳ್ಳೆ ಕಂಡೀಷನಲ್ಲೇ ಇದೆ ಸರ್. ಹೌದಾ? ಗುಡ್ ಕಂಡೀಷನ್ ಇದೆಯಾ? ಹಾಂ, ಗುಡ್ ಕಂಡೀಷನಲ್ಲೇ ಇದೆ. ಹೌದಾ? ಒಳ್ಳೆ ಪಿಕಪ್ ಇದೆ ಗಾಡಿ, ಹಾಂ. ಏನು ತೊಂದರೆ ಇಲ್ಲ. ಏನು ಪ್ರಾಬ್ಲಮ್ ಇಲ್ಲ. ಹಾಂ. ಡೀಸೆಲು? ಹಾಂ, ಡೀಸೆಲ್ ವೇರಿಯಂಟ್. ಓಕೆ. ಎಲ್ಲಿ ಬರುತ್ತೆ ಸರ್ ನಿಮ್ಮದು ಲೊಕೇಶನು? ಲೊಕೇಶನ್ ಬಂದು ಬೆಂಗಳೂರು JP ನಗರ್ ಸೈಡ್ ಬರುತ್ತೆ. ಬೆಂಗಳೂರು JP ನಗರನಾ? ಹೌದೌದು. ನೀವೇ ಓನರ್ ನೀವೇ ಅಲ್ವಾ? ಹೌದೌದು. ಹೌದಾ? ಹಾಂ. ಸರಿ ಸರಿ ಸರ್. ಏನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀರಾ? ಅದೇ 4 lakh ಹೇಳಿದ್ನಲ್ಲ, ನೆಗೋಷಿಯಬಲ್ ಇದೆ. ಬಂದು ಗಾಡಿ ನೋಡಿ ಬೇಕಾದ್ರೆ ನೀವು ಒಂದು ರೇಟ್ ಮಾತಾಡ್ಬೋದು, ನೆಗೋಷಿಯಬಲ್ ಮಾಡ್ಕೊಡೋಣ. ಅಲ್ಲ, ನಮ್ಮ ಕಡೆಯಿಂದ ನಾವು ಹಾಕ್ತೀವಿ, ನಿಮ್ದು ಅಪ್ಡೇಟ್ ಮಾಡ್ತೀವಲ್ಲ. ಹ್ಞೂ. ನಮ್ಮ ಕಡೆಯಿಂದ ನಮ್ಮ ಯೂಟ್ಯೂಬಿಂದ ಬಂದರೆ ಏನು ಎಕ್ಸ್ಪೆಕ್ಟ್ ರಿಸ್ಕ್ ಇರುತ್ತೆ ನಿಮ್ಮದು ಅಂತ ಹೇಳ್ತಾರೆ. ಕಮ್ಮಿಗೆ ಕೊಡೋಣ ಸರ್, ನಿಮ್ಮ ಪ್ರೈಸ್ ತಕ್ಕಂಗೆ. ಅದೇ ನೀವು ಗಾಡಿ ನೋಡಿ ಒಂದು ಪ್ರೈಸ್ ಹೇಳಿ, ಹ್ಞೂ, ಮಾಡೋಣ, ನೆಗೋಷಿಯಬಲ್ ಮಾಡೋಣ, ತೊಂದರೆ ಇಲ್ಲ, ಅದಕ್ಕೇನಿಲ್ಲ. ಹಾಂ. ಅಂದರೆ ಏನು ನಾವು ಹೇಳೋದು ಉದ್ದೇಶ ಅಂತಂದರೆ, ನೀವು ಇಲ್ಲಿ ಏನೋ ಒಂದು ರೇಟ್ ಹೇಳಿದ್ರೆ ನಿಮ್ದು ಇನ್ನೂ ಕೊಡೋದೇ ಇಟ್ಕೊಂಡು ಹೇಳಿ. ಯಾಕಂದರೆ ಇಷ್ಟು ರೇಟಿಗೆ ಕೊಡ್ತಾರೆ ಅಂದರೆ ಬರ್ತಾರೆ. ಆ ಉದ್ದೇಶದಿಂದ ನಾವು ಕೇಳ್ತಾ ಇರೋದು, ಮತ್ತೆಂತ ಇಲ್ಲ. ನೋಡಿ ಸರ್, ನೀವು ನಿಮ್ಗೆ ಯಾವ ರೇಟು ಕೊಡ್ಬೋದು ಅಂತ ಅನಿಸ್ತಾ ಇದೆ? ನೀವು ಹೇಳಿ, ನೀವು ರೇಟ್ ಇಟ್ಕೊಂಡು ಹೇಳಿ. ಇವಾಗ 4 ಲಕ್ಷ ಹೇಳ್ತಾ ಇದ್ರಲ್ಲ, ಹೌದು. ಇನ್ನೊಂದು ರೇಟ್ ಹೇಳಿದ್ರೆ ಅಲ್ಲಿ ಬಂದಮೇಲೆ ಮಾತುಕತೆ ಕೂತಾಗ ನಿಮಗೆ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಮೇಲೆ ಆಗುತ್ತೆ. ಅದು ಗಾಡಿ ನೋಡಬೇಕು, ಅವ್ರು ಗಾಡಿ ನೋಡಿ ಕಂಡೀಷನ್ ಹೇಗಿದೆ. ಯಾಕಂದರೆ ಈಗ ನಾವು ನೋಡಿದ ಮೇಲೆ ಗೊತ್ತಾಗಲ್ಲ. ಹೌದು. ಬಂದು ಗಾಡಿ ನೋಡಾದ್ಮೇಲೆ ನೀವು ಇನ್ನೂ ಒಂದು 10,000 ಹೆಚ್ಚು ಕೊಡ್ತೀನಿ ಅನ್ಬೋದು. ಆ ಥರ ಇದ್ದರೆ ಅದಕ್ಕೆ ನೀವು ಒಂದು ರೇಟ್ ಹೇಳಿದ್ರೆ ನಾವು ಫೈನಲ್ ಹೇಳ್ಬೋದು ಅಂತ. ಅದೇ ಒಂದು 20-30 ಸಾವಿರ ಕಮ್ಮಿ ಮಾಡ್ಬೋದು ಸರ್, ತೊಂದರೆ ಇಲ್ಲ. ಮಾಡ್ತೀರಾ? ಹಾಂ, ಮಾಡ್ತೀವಿ. 7 ಸೀಟರ್ ಅಲ್ವಾ? ಹೌದೌದು ಸರ್. ಓಕೆ ಸರ್, ನೋಡಿ ಸರ್, ನಾನು ಅಪ್ಡೇಟ್ ಮಾಡ್ತೀನಿ. ನಮ್ಮ ಕಡೆಯಿಂದ ಚಾನಲ್ ಹೆಸರು ಹೇಳ್ಕೊಂಡು ಬಂದರೆ ಒಂಚೂರು ಹೆಚ್ಚು ಕಡಿಮೆ ಮಾಡಿಕೊಡಿ ಸರ್. ಖಂಡಿತ ಸರ್, ಖಂಡಿತ. ಥ್ಯಾಂಕ್ ಯು ಸರ್. ಹಾಂ, ಥ್ಯಾಂಕ್ ಯು.